ಅವ್ರ ಅಣ್ಣ ಊರಲ್ಲಿ ದೊಡ್ಡ ತಲೆ. ಅವರು ಗೆರೆ ಹಾಕಿದ್ರೆ ಆ ಗೆರೆನ ಯಾರು ದಾಟೋದೇ ಇಲ್ಲ. ನೋಡಿ ಈಗೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಮೊದಲು ರಿಸೆಪ್ಷನ್ ಮಾಡಿ ಆಮೇಲೆ ಮದುವೆ ಮಾಡ್ಕೋತಾರೆ. ನಾವು ಸ್ವಲ್ಪ ಹಂಗೆ ಉಲ್ಟಾ ಮಾಡ್ಬಿಡೋಣ, ಹಳೆ ಪದ್ಧತಿಗೆ ಹೋಗ್ಬಿಡೋಣ. ಮೊದಲು ಮದುವೆ ಮಾಡೋಣ, ಆಮೇಲೆ ರಿಸೆಪ್ಷನ್ ಮಾಡೋಣ. ಹಾಗೆ ಅನ್ಕೊಂಡಿದೀವಿ ಅಷ್ಟೇ ಅಮ್ಮ, ಹಾಗೆ ಅನ್ಕೊಂಡಿದೀವಿ. ಈಗಲೂ ಹೇಳ್ತಾ ಇದ್ದೀನಿ, ನೀವಿಬ್ರು ಮಾತಾಡಿ ಏನಾದ್ರು ಬದಲಾವಣೆ ಬೇಕು ಅಂತ ಹೇಳಿ ಖಂಡಿತ ವಿಜೃಂಭಣೆಯಿಂದ ಮಾಡ್ಕೊಟ್ಬಿಡೋಣ. ಸರಿ ಅಣ್ಣ, ನೀವ್ ಹೇಗ್ ಅನ್ಕೋತೀರೋ ಹಾಗೆ ಮದ್ವೆ ಮಾಡ್ಕೊಡಿ. ಇವರಿಬ್ರು ಮದ್ವೆ ಆಗಿ ಸುಖವಾಗಿ ಸಂತೋಷವಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕು. ಓಹೋ, ಗಗನಕ್ಕೆ ಮುಟ್ಟಿದ ತರಕಾರಿ ಬೆಲೆ. ಅಯ್ಯೋ, ಮಂತ್ರ ಮಂತ್ರ ಏನಮ್ಮ ಇದು? ಹೋಗುವಾಗ ನವಿಲ್ ತರ ಕುಣ್ಕೊಂಡ್ ಹೋದೆ, ಈಗ ಪುಕ್ಕಕ್ಕೆ ತಿರೋ ಹಕ್ಕಿ ತರ ಬಂದಿದ್ಯಲ್ಲಮ್ಮ. ಏನಾಯ್ತು ಸುಶಾಂತ? ಅಮ್ಮ, ಅಯ್ಯೋ ಅದ್ಕೆ ಏನಾಯ್ತು? ಅದ್ಕೆ ನನ್ ದೃಷ್ಟಿನೇ ಬಿದ್ಬಿಡ್ತಾ. ಅದ್ಕೆ ನೀನ್ ಸುಮ್ನೆ ಇರೆ, ನಿನ್ ದೃಷ್ಟಿ ಎಲ್ಲ ಯಾಕೆ ಬೀಳತ್ತೆ? ಏನಾಯ್ತು ಮಂತ್ರ? ಅಕ್ಕ ಏನಾಯ್ತಕ್ಕ? ಚಿಕ್ಕಪ್ಪ, ಅಕ್ಕಂಗೇನಾಯ್ತು? ಏನಿಲ್ಲ, ಕುತ್ತಿಗೆಗೆ ಒಂದು ಸಣ್ಣ ಫ್ರಾಕ್ಚರ್ ಆಗಿದೆ. ಡಾಕ್ಟ್ರು ಇಂಜೆಕ್ಷನ್ ಮಾಡಿದ್ದಾರೆ. ಈ ಬೆಲ್ಟ್ನ ಹಾಕೊಳಕ್ ಹೇಳಿದ್ದಾರೆ. ಅಲ್ಲ, ಈ ಸ್ಥಿತಿಲಿ ಮಂತ್ರ ಹೇಗೋ ಇರ್ಬೇಕು? ಅಮ್ಮ, ಅದೆಲ್ಲ ಗೊತ್ತಿಲ್ಲಮ್ಮ. ಇನ್ನೊಂದ್ಸಲಿ ಕರ್ಕೊಂಬರಕ್ ಹೇಳಿದ್ದಾರೆ. ನೋಡ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದ್ ಸರಿ, ಇದೆಲ್ಲ ಹೆಂಗಾಯ್ತು? ಅಮ್ಮ, ನಿಶ್ಚಿತಾರ್ಥ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಮಾರ್ಕೆಟ್ ಹತ್ರ ಏನೋ ತಗೊಳ್ಳೋಣ ಅಂತ ಹೋದ್ವಾ. ಮಂತ್ರ ನಿಲ್ಸ್ಬಿಟ್ಟು ನಾನು ಹಾಗೆ ಒಳಗಡೆ ಹೋದೆ. ಅದು ಇದ್ದಕ್ಕಿದ್ದಾಗೆ ಒಂದು ಮರದ ಕೊಂಬೆ ಇವಳ ಮೇಲೆ ಬಿದ್ದ್ಬಿಡ್ತಮ್ಮ. ಅಯ್ಯೋ ದೇವ್ರೆ, ಆ ಬೀಳೋ ಮರ ಎಲ್ಲಾದ್ರೂ ಬೀಳೋದ್ ಬಿಟ್ಟು ಮುದ್ದಿನಂತ ನನ್ ಸೊಸೆ ಮೇಲೆ ಬೀಳ್ಬೇಕಾ? ಅಲ್ಲ ಕಣ್ರು, ನೀವಿಬ್ರು ಹೋಗುವಾಗ ನಾನು ಏನ್ ಹೇಳ್ಬಿಟ್ಟು ಕಳಿಸ್ದೆ? ಬರ್ತಿದ್ ಹಾಗೆ ನಾನ್ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ದೆ ತಾನೆ? ಮುಗಿಸ್ಕೊಂಡು ನೇರವಾಗಿ ಮನೆಗ್ ಬರ್ಬೇಕಲ್ವಾ? ಆಮೇಲೆ ಅಲ್ಗ್ ಹೋಗ್ಬೋದಾಗಿತ್ತು ನೀವು. ಅಷ್ಟ್ ಅರ್ಜೆಂಟ್ ಏನಿತ್ತು ನಿಮ್ಗೆ? ಹೇಳಿದ್ ಮಾತೇ ಕೇಳಲ್ವಲ್ಲ ನೀವುಗಳು. ಅಮ್ಮ, ಈಗ ನಾವು ಹೋಗಿದ್ದು ಆಯ್ತು, ಮರದ ಕೊಂಬೆ ಬಿದ್ದಿದ್ದು ಆಯ್ತು, ಆಸ್ಪತ್ರೆಗೆ ಹೋಗಿ ತೋರಿಸಿದ್ದು ಆಯ್ತು, ಮನೆಗೆ ಬಂದಿದ್ದು ಆಯ್ತು. ಈಗ ಮುಂದೇನ್ ಮಾಡ್ಬೇಕು ಹೇಳಮ್ಮ? ಮಂತ್ರ, ತುಂಬಾ ನೋವಾಗ್ತಿದ್ಯೇನಮ್ಮ? ತುಂಬಾ ಜೋರಾಗಿ ಪೆಟ್ ಬಿತ್ತಾ? ಹೌದು ಅತ್ತೆ, ಪ್ರಾಣ ಹೋಗುವಷ್ಟು. ನನ್ನ ನೋವನ್ ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ. ನನ್ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ. ಪಾಪ ಈ ಮಗುಗೆ ದೇವ್ರು ಯಾಕೆ ಹೀಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ. ಸರಿ ಬಿಡಪ್ಪ, ಏನೋ ಕೆಟ್ಟಗಳಿಗೆ. ಹೋಗು, ಮೊದ್ಲವಳನ್ ರೂಮ್ ಕರ್ಕೊಂಡು ಹೋಗು, ರೆಸ್ಟ್ ಮಾಡ್ಲಿ. ಅಜ್ಜಿ, ನನ್ನ ಹತ್ರ ಸ್ಪ್ರೇ ಇದೆ, ನಾನು ತರ್ತೀನಿ. ಸರಿ, ಹುಷಾರಮ್ಮ. ನೀನ್ ಹೋಗೆ ನಿಮ್ಮ ಅತ್ತಿಗೆಗೆ ಒಂದ್ ಸ್ವಲ್ಪ ಬಿಸಿ ಬಿಸಿ ಗಂಜಿ ಮಾಡ್ಕೊಡು. ಸರಿ ಆಯ್ತಮ್ಮ. ಏನ್ ಕರ್ಮನಪ್ಪ ಇದು. ಹೋಗ್ವಾಗ ಎಷ್ಟು ಖುಷಿಯಾಗಿ ಹೋದ್ರು, ಈಗ ನೋಡಿದ್ರೆ ನೋಡಕ್ ಆಗಲ್ಲ. ಸುತ್ತಿ ಬಳಸಿ ನಮ್ಮನೆಗೆ ಬರುತ್ತೆ. ಇನ್ನೊಂದ್ ತಿಂಗಳಿದೆ ಮದ್ವೆಗೆ ಅಂದ್ರು ಈಗ ಬಂದ್ ಹಾಗೋಗ್ಬಿಡುತ್ತೆ. ಮದ್ವೆ ತಯಾರಿ ಮಾಡ್ಕೋಬೇಕಲ್ವಾ? ನಾವಿನ್ ಹೊರಡ್ತೀವಿ. ಸರಿಮ್ಮ, ಹೋಗ್ ಬನ್ನಿ. ಅರ್ಚನಾ, ಬರ್ತೀವಮ್ಮ. ಟೇಕ್ ಕೇರ್, ಬಾಯ್, ಗೆಟ್ ವೆಲ್ ಸೋನ್. ಬಾಯ್. ಬರ್ತೀವ. ಸರಿಮ್ಮ, ಸರಿ. ಏನು ಬಂಗಾರ, ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕು ಅಲ್ವಾ? ನಿನಗೆ ಈ ತರ ಇವತ್ತಿನವರೆಗೂ ಆಗೇ ಇಲ್ವಲ್ಲಮ್ಮ? ಅಣ್ಣ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ಏನೋ ಒಂಥರ ಭಯ, ಏನೋ ಒಂಥರ ಆತಂಕ ಅಣ್ಣ. ಊಟ ಮಾಡಕ್ಕೆ ಅಂತ ಹೋಗ್ತೀನಿ, ಆದ್ರೆ ಊಟ ಸೇರ್ತಿಲ್ಲ. ತಿಂಡಿ ತಿನ್ನಕ್ ಹೋಗ್ತೀನಿ, ನನ್ ಕೈಲಾಗ್ತಿಲ್ಲ. ನಿನ್ ತಲೆ ಸುತ್ತು ಬಿದ್ದಾಗ ಒಂದು ಕ್ಷಣ ನನ್ನ ಹೃದಯನೇ ನಿಂತೋಗಿತ್ತು ಗೊತ್ತಾ? ಸರಿ, ಅಚ್ಚು ಸ್ವಲ್ಪ ಹೊತ್ಬಿಟ್ಟು ಏನ್ ತಿಂತಾಳೆ ಅಂತ ನನ್ಗೆ ಗೊತ್ತು. ನಾನು ಮಾಡ್ಕೊಡ್ತೀನಿ ಬಿಡಿ. ನೀವು ಹೋಗಿ ಮೊದಲು ಮಾತ್ರೆ ತಗೊಳ್ಳಿ. ಅಚ್ಚು,
ನಿಮ್ಮ ಅಣ್ಣನೂ ಏನೂ ತಿಂದಿಲ್ಲ, ಮಾತ್ರನೂ ತಗೊಂಡಿಲ್ಲ. ಅಣ್ಣ ತಮಾಷೆ ಮಾಡ್ತಿದ್ಯಾ ನೀನು? ಹಾರ್ಟ್ ಆಪರೇಷನ್ ಆಗಿದೆ. ಟೈಮ್ಗೆ ಕರೆಕ್ಟಾಗಿ ತಿನ್ಬೇಕು ತಾನೇ ನೀನು. ಅದ್ಗೆ ಕರ್ಕೊಂಡು ಹೋಗಿ ತಿನ್ಸಿ. ಸರಿಮಾ, ನಾನು ಮಾತ್ರೆ ತಗೋತೀನಿ, ಊಟನೂ ಮಾಡ್ತೀನಿ. ನೀನು ಮೊದಲು ರೆಸ್ಟ್ ಮಾಡು. ಅಮ್ಮ ಪಾರು, ನೀನು ಡಾಕ್ಟ್ರು ಓದ್ತಾ ಇರೋದಕ್ಕೂ ಸಾರ್ಥಕ ಆಯ್ತು ಕಣಮ್ಮ. ಸರಿಯಾದ ಸಮಯದಲ್ಲಿ ನನ್ನ ತಂಗಿನ ಕಾಪಾಡಿ ನನಗೆ ವಾಪಸ್ ಕೊಟ್ಬಿಟ್ಟೆ. ಏನಣ್ಣ ನೀವು? ಅವಳು ನಿಮಗ್ ಮಾತ್ರ ತಂಗಿನಾ? ನನ್ ಫ್ರೆಂಡ್ ಅಣ್ಣ. ಅವಳನ್ನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನೋಡಿ, ಸ್ವಲ್ಪ ಅವಳು ರೆಸ್ಟ್ ಮಾಡ್ಲಿ. ನೀವ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ. ಅಮ್ಮ ಹುಷಾರಪ್ಪ. ಅಚ್ಚು, ತಗೋ ಇನ್ ಸ್ವಲ್ಪ ಜ್ಯೂಸ್ ಕುಡಿ. ಒಂದ್ ನಿಮಿಷ ಬೇಜಾರ್ ಮಾಡ್ಕೋಬೇಡ. ನನಗೊಬ್ಳೇ ಇರ್ಬೇಕು ಅನ್ನಿಸ್ತಿದೆ. ಸ್ವಲ್ಪ ಹೊತ್ತು ಆಚೆ ಇರ್ತೀಯಾ? ಓಕೆ, ರೆಸ್ಟ್ ಮಾಡ್ತಾ ಇರು. ರೀ, ಏನ್ ಮಂತ್ರ? ಬೇಜಾರು ಮಾಡ್ಕೋಬೇಡಿ. ಒಂದ್ ರೀತಿಲಿ ತಪ್ಪೆಲ್ಲ ನಂದೆ. ನನಗೆ ಅದೃಷ್ಟ ಇಲ್ಲ. ನಾನು ಆಸೆ ಪಟ್ಟಿದ್ದು ಇವತ್ವರೆಗೂ ನಂಗೆ ಪಡೆಯೋಕ್ಕೆ ಆಗಿಲ್ಲ. ದುರಾದೃಷ್ಟ ನಂದು, ನಿಮ್ದಲ್ಲ. ಮಂತ್ರ, ಯಾಕೆ ಆ ಥರ ಮಾತಾಡ್ತಿದ್ಯಾ? ನೀವು ತಾಳಿ ಕಟ್ತೀನಿ ಅಂತ ಹೇಳಿದಾಗ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡ್ತಾ ಇತ್ತು. ಸಂತೋಷ ಅನ್ನೋದಾಗಿರ್ಲಿ, ರೆಕ್ಕೆ ಬಿಚ್ಚಿ ತೇಲಾಡ್ತಾ ಇತ್ತು. ಈಗ ರೆಕ್ಕೆನೇ ಕತ್ತರಿಸೋಯ್ತು. ಯಾವ ಕುತ್ತಿಗೆಗೆ ನಿಮ್ಮ ಕೈಯಿಂದ ತಾಳಿ ಕಟ್ಟಬೇಕಾಗಿತ್ತೋ ಅದೇ ಕುತ್ತಿಗೆ ನೋಡಿ ಹೇಗಾಗಿದೆ. ನನ್ನ ಕಂಡಿದ್ದ ಕನಸೆಲ್ಲ ಉದ್ರೋಯ್ತು, ಕುತ್ತಿಗೆನೇ ಮುರಿದು ಹೋಯ್ತು. ನನ್ನ ನಿಜವಾಗ್ಲೂ ದುರದೃಷ್ಟವಂತೆ. ಕುಚ್ಚಿ ಥರ ಎಲ್ಲ ಮಾತಾಡ್ಬೇಡ ಮಂತ್ರ. ಈಗಂಥದ್ದೇನಾಯ್ತು? ಏನೋ ಕೆಟ್ಟಗಳಿಗೆ ಅವನು ಯಾವನೋ ಹುಚ್ಚ. ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಏನೋ ಬಂದು ಕುತ್ತಿಗೆ ಹೊಡೆದ್ಬಿಟ್ಟ ಅಷ್ಟೇ ತಾನೇ. ಮಂತ್ರ, ವಾಸಿ ಆದ್ಮೇಲೆ ನಾವು ಅನ್ಕೊಂಡಿರೋದನ್ನ ನೆರವೇರ್ಸೋಣ. ನಾನೇ ನನ್ನ ಕೈಯಾರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೀನಿ. ಬೇಜಾರು ಮಾಡ್ಕೋಬೇಡ. ನೀನು ರೆಸ್ಟ್ ಮಾಡು. ಅಮ್ಮನ ಹತ್ರ ಗಂಜಿ ಮಾಡಿಸ್ಕೊಂಡ್ಬರ್ತೀನಿ. ವಿಕಾಸ್ ಕತೆ ಮುಗ್ದೆ ಹೋಯ್ತು ಅಂತ ಮೈ ಮರೆತ್ಬಿಟ್ನಲ್ಲ. ಅವನಿನ್ನೂ ಬದುಕಿದಾನ ಅಂದ್ರೆ ಅವನ್ ಯಾವನೋ ದಡಿಯ ನನ್ನ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿದ್ನ. ನಾನ್ ಮಾಡ್ತಾ ಇರೋ ಪ್ರತಿಯೊಂದು ಪ್ಲಾನು ಉಲ್ಟಾ ಹೊಡಿತಾ ಇದೆ ಅಂದ್ರೆ ಏನರ್ಥ? ನಿಶ್ಚಿತಾರ್ಥನ ಅವ್ರವ್ರೇ ಸೇರ್ಕೊಂಡು ಮಾಡೇ ಬಿಟ್ರಲ್ಲ. ಅವನ್ ಹೇಗ್ ಬಂದ? ನನಗ್ ನಾನೇ ತಾಳಿ ಕಟ್ಕೊಂಡಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅನ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಯ್ತು. ಇಲ್ಲ, ಎಲ್ಲೋ ಏನೋ ತಪ್ಪಾಗ್ತಿದೆ. ಇಲ್ಲಿವರೆಗೂ ಎಲ್ಲ ಅನ್ಕೊಂಡ್ ಹಾಗೆ ನಡೆದಿದೆ. ಆದ್ರೆ ಇವಾಗ ಮದ್ವೆ ಟೆನ್ಷನ್ ಬೇರೆ ಶುರುವಾಯ್ತು. ಈ ನೋವು ಕಮ್ಮಿ ಆದ ತಕ್ಷಣ ಅವನಿಗೊಂದು ಗತಿ ಕಾಣಿಸ್ಬೇಕು. ನನ್ನ ಕುತ್ತಿಗೆ ಮುರಿಯೋ ಹಾಗೆ ಹೊಡೆದಿರೋ ಅವನಿಗೆ ದೇಹದಲ್ಲಿ ಅವನ ಕುತ್ತಿಗೆನೇ ಇರಬಾರ್ದು, ಹಾಗೆ ಮಾಡ್ತೀನಿ.